ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್ ಅಂತ. ಆತ್ಮೀಯ ಸ್ನೇಹಿತರಾದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪನವರೇ, ನಾನು ಕುಮಾರ್ ಬಂಗಾರಪ್ಪ ಹೃದಯಪೂರ್ವಕವಾಗಿ ವಿಜಯಪುರ ಜಿಲ್ಲೆಯ ಜನರ ಪರವಾಗಿ, ಎಲ್ಲ ಕ್ರೀಡಾಪಟುಗಳ ಪರವಾಗಿ, ವಿಶೇಷವಾಗಿ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳಿದ್ದಾರೆ ಅವರೆಲ್ಲರ ಪರವಾಗಿ ತಮಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಬ್ಯಾಡ್ಮಿಂಟನ್ ಕಾರ್ಯಕ್ರಮ ಪಂದ್ಯಾವಳಿಯಿಂದ ಇವತ್ತು ಅಧ್ಯಕ್ಷರಾದಂಥ ಕುಮಾರ್ ಬಂಗಾರಪ್ಪ ಅವರು ಕಳೆದ ಅನೇಕ ತಿಂಗಳಿಂದ ಇವತ್ತು ನನಗೆ ಸಂಪರ್ಕ ಮಾಡಿ, ತದನಂತರ ಜಿಲ್ಲಾಧಿಕಾರಿಗಳ ಆನಂದ್ ಅವರ ಒಂದು ಸಂಪರ್ಕವನ್ನು ಮಾಡಿ, ತಮ್ಮೆಲ್ಲರ ಸಂಪರ್ಕ ಮಾಡಿ ಇವತ್ತು ಬಹಳ ವಿಶೇಷವಾಗಿ ಇಲ್ಲಿ ಈ ಡಾಕ್ಟರ್ BR ಅಂಬೇಡ್ಕರ್ ಒಳ ಕ್ರೀಡಾಂಗಣ ಹಾಗೂ BLE ಯೂನಿವರ್ಸಿಟಿಯ ಒಳ ಕ್ರೀಡಾಂಗಣ ಎರಡನ್ನೂ ಕೂಡ ಬಳಸಿಕೊಂಡು ಇವತ್ತು ಎಲ್ಲ ಇಲ್ಲಿ ಕ್ರೀಡಾಪಟುಗಳಿಗೆ, ಮಾಧ್ಯಮದವ್ರನ್ನ ಎಲ್ಲರನ್ನೂ ಕೂಡ ಸಂಘಟನೆ ಅವರೇ ಮಾಡ್ಕೊಂಡಿದ್ದಾರೆ. ಪಾಪ ನಾನು ಹೇಳ್ಬೇಕಾದ್ರೆ ನಮ್ಮ ಸಹಕಾರ ಬಹಳ ಅಲ್ಪ, ಆದ್ರೆ ಅವರು ಇವತ್ತು ದಿವಸ ಇಲ್ಲಿ ಬಂದು ಒಂದು ತಿಂಗಳಿಂದ ಇದನ್ನೆಲ್ಲ ಪ್ರಯತ್ನವನ್ನು ಮಾಡಿ ಇವತ್ತು ಇಲ್ಲಿ ಈ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನ ರಾಜ್ಯ ಮಟ್ಟದ ಪಂದ್ಯಾವಳಿ ಮಾಡೋ ಮೂಲಕ ಇವತ್ತು ವಿಜಯಪುರ ನಗರಕ್ಕೂ ಒಂದು ಕೀರ್ತಿ ಇದೆ, ಒಂದು ಹೊಸ ಲುಕ್. ಯಾಕಂದ್ರೆ ಇವತ್ತು ದಿವಸ ವಿಜಯಪುರ ನಗರ ಅಂದ್ರೆ ಒಂದು ಕಾಲದಲ್ಲಿ ಬರೀ ಹಿಂದುಳಿದ ಜಿಲ್ಲೆ, ಬರಗಾಲದ ಜಿಲ್ಲೆ ಅಂತ ಇರ್ತಿತ್ತು. ಈಗ ಸಾಕಷ್ಟು ಎಲ್ಲಾ ರೀತಿಯ ದಿವಸ ಅಭಿವೃದ್ಧಿ ಆಗಿದೆ. ಅದ್ರ ಜೊತೆಗೆ ಈ ಕ್ರೀಡಾ ಒಂದು ಚಟುವಟಿಕೆಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ಇದೆ. ನಾನು ಹಿಂದೆ ಸಚಿವನಾಗಿದ್ದಾಗ 13-18 ಅದಕ್ಕೆಲ್ಲನೂ ಕೂಡ ನನ್ನ ಇಲಾಖೆಯಲ್ಲಿ ಬರುವಂತ SCP DSPಲಿ ಇದು ಮಾಡಿಸಿ ಎಲ್ಲ ಸಿಂಥೆಟಿಕ್ ಟ್ರ್ಯಾಕ್ ಇದೆಲ್ಲವನ್ನು ಕೂಡ ಮಾಡಿಕೊಟ್ಟಿದೆ. ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಅನ್ನು ಕೂಡ ಹೊಸ ಒಂದು ಅನುದಾನವನ್ನು ಒದಗಿಸಿ ಅದು ಇಲ್ಲೇ ಆಗ್ಬೇಕಾಗಿತ್ತು. ನಂತರ ಅದನ್ನ ಒಂದು ಬೇರೆ ಒಂದು ಸ್ಥಳಕ್ಕೆ ಮಾಡ್ಕೊಳ್ಳಿ ನಮ್ಮ ಕನಕದಾಸ ಬಡಾವಣೆಯಲ್ಲಿ ಕೂಡ ಮಾಡಿಕೊಂಡಿದ್ದು ಮಾಡಿದೆ. ಅದೇನೇ ಇರಲಿ, ಅದು ಒಂದು ಭಾಗ. ಆದ್ರೆ ಇಲ್ಲಿ ಇಂಥ ಕ್ರೀಡಾ ಚಟುವಟಿಕೆಗಳು ನಡೆಯುವುದರಿಂದ ಒಂದು ಹೊಸ ಔಟ್ಲುಕ್ ಬಿಜಾಪುರ, ನಾನು ನಿನ್ನೇನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ಒಂದು ಹೊಸ ಔಟ್ಲುಕ್ ಸಹ ವಿಜಯಪುರ ನಗರಕ್ಕೆ ತರುತ್ತದೆ. ಅದ್ರ ಜೊತೆಗೆ ಮುಂಬರುವ ದಿನಗಳಲ್ಲಿ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ರು ನಿಮ್ಮ ಗೋವಿಂದರಾಜ್ MLC ಅವರು ಹೇಳ್ತಾ ಇದ್ದಾರೆ, ಅವರು ಒಂದು ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಕೂಡ ಇಲ್ಲಿ ಮಾಡ್ತೀವಿ ಅಂತ ಹೇಳಿ. ಹೀಗೆ ಮಾಡೋದ್ರಿಂದ ಇವತ್ತು ವಿಜಯಪುರ ನಗರಕ್ಕೆ, ಜಿಲ್ಲೆಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡಾ ರಂಗದಲ್ಲಿ ಒಂದು ವಿಶೇಷವಾದಂತಹ ಒಂದು ಎಕ್ಸ್ಪೋಜರ್ ಕೂಡ ಇವತ್ತು ನಮ್ಗೆ ಸಿಗ್ತದೆ. ಮತ್ತು ಅವರ ಒಂದು ಸಹಕಾರದಿಂದ ಜಿಲ್ಲಾಧಿಕಾರಿಗಳಿದ್ದಾರೆ, ನಾವು ಮತ್ತು ನಗರ ಶಾಸಕರು, ಕಟಗೊಂಡವರು ಎಲ್ಲರೂ ಕೂಡ ಅವರಿಗೆ ಎಲ್ಲ ರೀತಿಯ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇಲ್ಲಿ ಏನಿದ್ದಾರೆ ಅದರಲ್ಲಿ ಯುವ ಪ್ರತಿನಿಧಿಗಳು ಅಂಡರ್-16, 15, ಅಂಡರ್-17 ಅಂದ್ರೆ ಯುವ ಪ್ರತಿಭೆಗಳು. ಇವು ನಾಳೆ ಮುಂದೆ ಇವರು ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಇವತ್ತು ದಿವಸ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದು ಮಾಡುವಂತ ಆ ಯುವ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಬೆಳಕಿಗೆ ತಂದು ಅವ್ರನ್ನ ಒಂದು ಉತ್ತಮ ಕ್ರೀಡಾಪಟುಗಳಾಗಿ ಮಾಡಿಸ್ಲಿಕ್ಕೆ ಕಾರ್ಯದಿಂದ ಸಂತ. ಬಹುಶಃ ನಮ್ಮ ಕುಮಾರ್ ಬಂಗಾರಪ್ಪ ಅವರ ಒಂದು ರಕ್ತಗಂಧದಲ್ಲಿ ಬಂದ್ಬಿಟ್ಟಿದ್ದಾರೆ. ತಂದೆಯವರು ನಮಗೆಲ್ಲ ಗುರುಗಳು. ನಾನು ಪ್ರಥಮ ಬಾರಿ ಶಾಸಕರಾಗಿದ್ದಾಗ ಅವರು ಮುಖ್ಯಮಂತ್ರಿಗಳು. ನನಗೆ ಅವರು ಟಿಕೆಟ್ ಕೊಟ್ಟು ನನಗೆ ನನ್ನ ಸಲುವಾಗಿ ಒಂದು ಕ್ಯಾಂಪೇನ್ ಮಾಡಿ ಅವತ್ತು ಬೈ ಎಲೆಕ್ಷನ್ ನಲ್ಲಿ ಇವತ್ತು ಮಾಡಿದ ಸ್ಮರಣೆ ಮಾಡ್ತೇನೆ. ಬಹಳ ಒಂದು ಬ್ಯಾಡ್ಮಿಂಟನ್ಗೆ ಬಹಳ ಅವರು ಒತ್ತನ್ನು ಕೊಟ್ಟಂತವ್ರು. ದಿವಸ ಏನಾದ್ರು ತಪ್ಪಿಸ್ಲಿ, ಬೆಳಗ್ಗೆ ಮಾತ್ರ ಬ್ಯಾಡ್ಮಿಂಟನ್ ಆಡೋಕೆ ಬಿಡ್ತಿರ್ಲಿಲ್ಲ ದಿವಸ. ಹೀಗಾಗಿ ಅಲ್ಲಿ ಬೆಂಗಳೂರಿನಲ್ಲಿ ಕೂಡ ಬ್ಯಾಡ್ಮಿಂಟನ್ ನಲ್ಲಿ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಬಂಗಾರಪ್ಪ ಸಾಹೇಬರನ್ನು ಕೂಡ, ಮಾಜಿ ಮುಖ್ಯಮಂತ್ರಿಗಳು ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಇವತ್ತು ಆಟಗಾರರಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ. ಮತ್ತು ಇಲ್ಲೆಲ್ಲ ಯುವ ತಂಡ ಅವರು ಕುಮಾರ ಬಂಗಾರಪ್ಪ ಅವರು ಹೇಳ್ತಿದ್ರು, ಎಲ್ಲ ಇಲ್ಲಿ ಸ್ನೇಹಿತರು, ಯುವ ಮಿತ್ರರು, ಮಾಧ್ಯಮದವರು ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸಹಲಿಗೆ ಕೂತು ತಮ್ಮ ಮನದಿಂದ ಅವರೆಲ್ಲ ಸಹಾಯ ಮಾಡಿದ್ದಾರೆ ಅಂತೇಳಿ ಬಹಳ ಒಂದು 10 ಸಾರಿ ಆಗಿರುವಂತ ದಿವಸ ಅವರು ನನಗೆ ಇವತ್ತು ದಿವಸ ಈ ನನಗೆಲ್ಲರೂ ತಮ್ಮೆಲ್ಲರ ಒಂದು ಏನೋ ಸಂಘಟನೆ ಮಾಡಿ ಅವರ ಶಕ್ತಿನ ನೀಡಿದಿರಿ. ಬಹುಶಃ ನನಗೆ ಹೆಸರುಗಳು ಕೆಲವು ಗೊತ್ತಿಲ್ಲ, ಅವ್ರ ಹೆಸರುಗಳು ಗೊತ್ತಲ್ಲ ನಿಮ್ಮೆಲ್ಲರಿಗೂ. ಹೀಗಾಗಿ ಅಷ್ಟು ಅವರು ಎಲ್ಲರೂ ನಿಮ್ಮೆಲ್ಲರನ್ನ ಏನು ಸಂಘಟನೆ ಮಾಡಿದ್ರೆ ನಿಮ್ಮೆಲ್ಲರ ಬಗ್ಗೆ ಬಹಳಷ್ಟು ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕಾಗಿ ಆ ಪ್ರಯತ್ನ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರಿ ಇವತ್ತು ಈ ಒಂದು ಕ್ರೀಡಾ ಪಂದ್ಯ ಯಶಸ್ವಿಯಾಗಲಿ. ಮುಂದೊಂದು ದಿವಸ ಕುಮಾರ್ ಬಂಗಾರಪ್ಪ ಅವರು ಇಲ್ಲಿಯ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಇದನ್ನು ಮಾಡಲಿಕ್ಕೆ ನಮಗೆಲ್ಲ ರೀತಿಯ ಒಂದು ಸಹಕಾರವನ್ನು ನಾವು ಮತ್ತು ಯತ್ನಾಳ್ ಅವರು, ಘಟಕಗೊಂಡವರು ಎಲ್ಲರೂ ಕೂಡಿ ಇವತ್ತು ನಿಮಗೆ ಕೊಡ್ತೀವಿ. ಮುಂದೆ ಸೈಕ್ಲಿಂಗ್ನಾಗ ನಾವು ಫೇಮಸ್ ಅದೀವಿ. ಈಗ
ಸೈಕ್ಲಿಂಗ್ ನಲ್ಲಿ ಏರೋಡ್ರೋಮ್ ಆಗಿದೆ, ಸೈಕ್ಲಿಂಗ್ ನಲ್ಲಿ ಆಗಿದೆ, ಬ್ಯಾಡ್ಮಿಂಟನ್, ಬಾಸ್ಕೆಟ್ ಬಾಲ್, ಹಿಂಗೆ ಕ್ರಿಕೆಟ್ ಎಲ್ಲಾನು ಕೂಡ ಫುಟ್ಬಾಲ್ ಒಂದು ಕಾಲ ಬಹಳ ದೊಡ್ಡದಾಗಿತ್ತು, ಈಗ ಕಡಿಮೆ ಆಗಿದೆ. ಮತ್ತೆ ಅದನ್ನು ಕೂಡ ಇವತ್ತು ಮರಳಿ ಇವತ್ತು ಸ್ವಲ್ಪ ಬರ್ಬೇಕು. ಯಾಕಂದ್ರೆ ಗೋವಾ ಟೀಮ್ ಎಲ್ಲ ಬರ್ತಿದ್ವಿ ಇಲ್ಲ ವಿಜಯಪುರಕ್ಕೆ. ಫುಟ್ಬಾಲ್ ಬಹಳ ದೊಡ್ಡ ಇದರಲ್ಲಿತ್ತು. ಹೀಗಾಗಿ ಕ್ರೀಡಾ ಚಟುವಟಿಕೆಗಳು ಇವು ಬೆಳಿಬೇಕು. ಅದರ ಸಲುವಾಗಿ ವಿಶೇಷವಾದಂತಹ ಆಸಕ್ತಿಯನ್ನು ನಾವು ನಗರದ ಶಾಸಕರು, ಕಟ್ಟಕೊಂಡರು ಎಲ್ಲರೂ ಕೂಡ ತೆಗೆದುಕೋತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಒಂದು ವಂದಿಸಿ ಮತ್ತು ಈ ಕ್ರೀಡಾಪಟುಗಳೆಲ್ಲ ಅವರೆಲ್ಲರೂ ಭಾಗವಹಿಸಿದವ್ರಿಗೆ ಎಲ್ಲರಿಗೂ ಕೂಡ ನಾನು ಶುಭ ಕೋರಿ ಇವತ್ತು ಮಾತಿಗೆ ಕೂಡ ಎಲ್ಲರಿಗೂ ನಮಸ್ಕಾರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।